ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆಯಾಗಿದ್ದರು. ಚಿಕ್ಕೋಡಿ ತಾಲೂಕಿನ ಎಲ್ಲ ಮತದಾರರು ಅವರನ್ನು ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ ರೈತರಿಗೆ ಹೆಚ್ಚಿನ ಇನ್ನೂ ಅನುಕೂಲ ಆಗಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಸಾಲ DCC ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ 5 ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ನಾಮಿನೇಷನ್ ಹಾಕಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಸರ್ ವರ್ಚಸ್ಸಲ್ಲ, ಅವ್ರಿಗೆ ಬಿಟ್ಟಿದ ವಿಷಯ. ಯಾರು ನಾವೇನು ಬೇಡ ಅಂತ ಯಾರಿಗೆ ಹೇಳಿಲ್ಲ. ಅದು ಗೊತ್ತಿಲ್ಲ ಯಾರ ಮ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ. ಹಾಕ್ಬೋದಾಗಿತ್ತು, ನಾವೇನು ಬೇಡ ಅಂತ ಯಾರಿಗೇನು ಬೇಡ ಅಂತೂ ಹೇಳಿಲ್ಲ, ಏನು ತಗೊಂಡ್ರು ಯಾರಿಗೆ ಹೇಳಿಲ್ಲ. ಅಧ್ಯಕ್ಷ ನಮಗೇನು ಸಂಬಂಧ ಇಲ್ಲ. ನಾವು ಬರೀ ಅಭಿವೃದ್ಧಿ DCC ಬ್ಯಾಂಕ್ದಾಗ ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡೋರು. ಅಧ್ಯಕ್ಷ ಉಪಾಧ್ಯಕ್ಷ ಅದ್ರ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ, ಏನ ಸ್ವತಂತ್ರ ಪೆನಲ್ ಅಂತ ನಮ್ದೇನಿಲ್ಲ. ಸ್ವತಂತ್ರವಾಗಿ ಗಣೇಶ್ ಹುಕ್ಕೇರಿ ಆರಿಸಿ ಬಂದ, ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು, ನಾವು ಆರಿಸಿ ಬಂದೆವು. ಮುಂದಿನ 5 ವರ್ಷ ಗಣೇಶ್ ಹುಕ್ಕೇರಿ ಕೆಲಸ ಮಾಡ್ತಾರೆ. ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ. ಈ DCC ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನು ಮಾಡಬೇಕು? ಇಲ್ಲ, ನೀವು ಸಲಹೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ, ರೈತರ ಅಭಿವೃದ್ಧಿಯ ಬಗ್ಗೆ ಏನಾರೇ ನಮ್ಮನ್ನ ವಿಶ್ವಾಸ ಆಗಿ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದ್ದೀವಿ. ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆಯಾಗಿದ್ದರು. ಚಿಕ್ಕೋಡಿ ತಾಲೂಕಿನ ಎಲ್ಲ ಮತದಾರರು ಅವರನ್ನು ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ ರೈತರಿಗೆ ಹೆಚ್ಚಿನ ಇನ್ನೂ ಅನುಕೂಲ ಆಗಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಸಾಲ DCC ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ 5 ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ನಾಮಿನೇಷನ್ ಹಾಕಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಸರ್ ವರ್ಚಸ್ಸಲ್ಲ, ಅವ್ರಿಗೆ ಬಿಟ್ಟಿದ ವಿಷಯ. ಯಾರು ನಾವೇನು ಬೇಡ ಅಂತ ಯಾರಿಗೆ ಹೇಳಿಲ್ಲ. ಅದು ಗೊತ್ತಿಲ್ಲ ಯಾರ ಮ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ. ಹಾಕ್ಬೋದಾಗಿತ್ತು, ನಾವೇನು ಬೇಡ ಅಂತ ಯಾರಿಗೇನು ಬೇಡ ಅಂತೂ ಹೇಳಿಲ್ಲ, ಏನು ತಗೊಂಡ್ರು ಯಾರಿಗೆ ಹೇಳಿಲ್ಲ. ಅಧ್ಯಕ್ಷ ನಮಗೇನು ಸಂಬಂಧ ಇಲ್ಲ. ನಾವು ಬರೀ ಅಭಿವೃದ್ಧಿ DCC ಬ್ಯಾಂಕ್ದಾಗ ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡೋರು. ಅಧ್ಯಕ್ಷ ಉಪಾಧ್ಯಕ್ಷ ಅದ್ರ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ, ಏನ ಸ್ವತಂತ್ರ ಪೆನಲ್ ಅಂತ ನಮ್ದೇನಿಲ್ಲ. ಸ್ವತಂತ್ರವಾಗಿ ಗಣೇಶ್ ಹುಕ್ಕೇರಿ ಆರಿಸಿ ಬಂದ, ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು, ನಾವು ಆರಿಸಿ ಬಂದೆವು. ಮುಂದಿನ 5 ವರ್ಷ ಗಣೇಶ್ ಹುಕ್ಕೇರಿ ಕೆಲಸ ಮಾಡ್ತಾರೆ. ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ. ಈ DCC ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನು ಮಾಡಬೇಕು? ಇಲ್ಲ, ನೀವು ಸಲಹೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ, ರೈತರ ಅಭಿವೃದ್ಧಿಯ ಬಗ್ಗೆ ಏನಾರೇ ನಮ್ಮನ್ನ ವಿಶ್ವಾಸ ಆಗಿ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದ್ದೀವಿ. ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆಯಾಗಿದ್ದರು. ಚಿಕ್ಕೋಡಿ ತಾಲೂಕಿನ ಎಲ್ಲ ಮತದಾರರು ಅವರನ್ನು ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ ರೈತರಿಗೆ ಹೆಚ್ಚಿನ ಇನ್ನೂ ಅನುಕೂಲ ಆಗಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಸಾಲ DCC ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ 5 ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ
ಸಾಲ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಯಾರು ಕೂಡ ನಾಮಿನೇಷನ್ ಹಾಕಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಅಲ್ಲ, ನಿಮ್ದು ವರ್ಚಸ್ ಅಷ್ಟಿದೆ. ವರ್ಚಸ್ ಅಲ್ಲ, ಅವ್ರಿಗೆ ಬಿಟ್ಟಿದ ವಿಷಯ. ಯಾರು ನಾವೇನು ಬ್ಯಾಡ ಅಂತ ಯಾರಿಗೆ ಹೇಳಿಲ್ಲ. ಇಲ್ಲ ನಿಮ್ಮ ಮೇಲಿನ ಪ್ರೀತಿ ಅಂತ ಅದು ಗೊತ್ತಿಲ್ಲ, ಯಾರ ಮ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ. ಹಾಕ್ಬೋದಾಗಿತ್ತು. ನಾವೇನು ಬ್ಯಾಡ ಅಂತ ಯಾರಿಗೇನು ಬ್ಯಾಡ ಅಂತೂ ಹೇಳಿಲ್ಲ, ಏನು ತಗೊಂಡ್ರು ಯಾರಿಗೆ ಹೇಳಿಲ್ಲ. ಯಾವ ಚಾನೆಲ್ ಭಾಳ ಚರ್ಚೆ ಆಗ್ತದೆ. ಅಧ್ಯಕ್ಷ ನಮಗೇನು ಸಂಬಂಧ ಇಲ್ಲ. ನಾವು ಬರೀ ಅಭಿವೃದ್ಧಿ ಅಟ್ಟ DCC ಬ್ಯಾಂಕ್ದಾಗ ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ಅಟ್ಟ ವಿಚಾರ ಮಾಡೋರು. ಅಧ್ಯಕ್ಷ ಉಪಾಧ್ಯಕ್ಷ ಅದ್ರ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ, ಏನ ಸ್ವತಂತ್ರ ಪೆನಲ್. ಯಾಕಂದ್ರೆ ಜಾರಕಿಹೊಳಿ ಪೆನಲ್ಲು, ಕತ್ತಿ ಪೆನಲ್ಲು ಪೆನಲ್ ಅಂತ ನಮ್ದೇನಿಲ್ಲ. ಸ್ವತಂತ್ರವಾಗಿ ಗಣೇಶ್ ಹುಕ್ಕೇರಿ ಆರಿಸಿ ಬಂದ. ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು, ನಾವು ಆರಿಸಿ ಬಂದೆವು. ಮುಂದಿನ 5 ವರ್ಷ ಗಣೇಶ್ ಹುಕ್ಕೇರಿ ಕೆಲಸ ಮಾಡ್ತಾರೆ. ಈಗ ನೀವು ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ. ಈ DCC ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನು ಮಾಡಬೇಕು? ಇಲ್ಲ, ನೀವು ಸಲಹೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ, ರೈತರ ಅಭಿವೃದ್ಧಿ ಬಗ್ಗೆ ಏನಾರೇ ನಮ್ಮನ್ನ ವಿಶ್ವಾಸ ಆಗಿ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದ್ದೀವಿ. ಗಣೇಶ್ ಹುಕ್ಕೇರಿ ಅವಿರೋಧ ಆಯ್ಕೆ ಆಗಿದ್ದರು. ಚಿಕ್ಕೋಡಿ ತಾಲೂಕಿನ ಎಲ್ಲ ಮತದಾರರು ಅವರನ್ನು ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ ರೈತರಿಗೆ ಹೆಚ್ಚಿನ ಇನ್ನೂ ಅನುಕೂಲ ಆಗಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಸಾಲ DCC ಬ್ಯಾಂಕಿನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ 5 ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಯಾರು ಕೂಡ ನಾಮಿನೇಷನ್ ಹಾಕಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ಅಲ್ಲ, ನಿಮ್ದು ವರ್ಚಸ್ ಅಷ್ಟಿದೆ. ವರ್ಚಸ್ ಅಲ್ಲ, ಅವ್ರಿಗೆ ಬಿಟ್ಟಿದ ವಿಷಯ. ಯಾರು ನಾವೇನು ಬ್ಯಾಡ ಅಂತ ಯಾರಿಗೆ ಹೇಳಿಲ್ಲ. ಇಲ್ಲ ನಿಮ್ಮ ಮೇಲಿನ ಪ್ರೀತಿ ಅಂತ ಅದು ಗೊತ್ತಿಲ್ಲ, ಯಾರ ಮ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ. ಹಾಕ್ಬೋದಾಗಿತ್ತು. ನಾವೇನು ಬ್ಯಾಡ ಅಂತ ಯಾರಿಗೇನು ಬ್ಯಾಡ ಅಂತೂ ಹೇಳಿಲ್ಲ, ಏನು ತಗೊಂಡ್ರು ಯಾರಿಗೆ ಹೇಳಿಲ್ಲ. ಯಾವ ಚಾನೆಲ್ ಭಾಳ ಚರ್ಚೆ ಆಗ್ತದೆ. ಅಧ್ಯಕ್ಷ ನಮಗೇನು ಸಂಬಂಧ ಇಲ್ಲ. ನಾವು ಬರೀ ಅಭಿವೃದ್ಧಿ ಅಟ್ಟ DCC ಬ್ಯಾಂಕ್ದಾಗ ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ಅಟ್ಟ ವಿಚಾರ ಮಾಡೋರು. ಅಧ್ಯಕ್ಷ ಉಪಾಧ್ಯಕ್ಷ ಅದ್ರ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ, ಏನ ಸ್ವತಂತ್ರ ಪೆನಲ್. ಯಾಕಂದ್ರೆ ಜಾರಕಿಹೊಳಿ ಪೆನಲ್ಲು, ಕತ್ತಿ ಪೆನಲ್ಲು ಪೆನಲ್ ಅಂತ ನಮ್ದೇನಿಲ್ಲ. ಸ್ವತಂತ್ರವಾಗಿ ಗಣೇಶ್ ಹುಕ್ಕೇರಿ ಆರಿಸಿ ಬಂದ. ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು, ನಾವು ಆರಿಸಿ ಬಂದೆವು. ಮುಂದಿನ 5 ವರ್ಷ ಗಣೇಶ್ ಹುಕ್ಕೇರಿ ಕೆಲಸ ಮಾಡ್ತಾರೆ. ಈಗ ನೀವು ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ. ಈ DCC ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನು ಮಾಡಬೇಕು? ಇಲ್ಲ, ನೀವು ಸಲಹೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ, ರೈತರ ಅಭಿವೃದ್ಧಿ ಬಗ್ಗೆ ಏನಾರೇ ನಮ್ಮನ್ನ ವಿಶ್ವಾಸ ಆಗಿ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದ್ದೀವಿ.